ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಯ ಪಾರ್ಕಿಂಗ್ ಶುಲ್ಕದಲ್ಲಿ ಸುಲಿಗೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ವಸೂಲಿ, ಭಕ್ತರಿಂದ ಆಕ್ರೋಶ. ಶ್ರೀಕಂಠೇಶ್ವರ ದೇವಾಲಯ ಆಡಳಿತ ಮಂಡಳಿ ಗಪ್ಚುಪ್. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಾಲಯಕ್ಕೆ ಬರುವ ಭಕ್ತರನ್ನ ಸುಲಿಗೆ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಪಾರ್ಕಿಂಗ್ ಶುಲ್ಕದಲ್ಲಿ ನಿಗದಿತ ದರಕ್ಕಿಂತಲೂ ಹೆಚ್ಚು ವಸೂಲಿ ಮಾಡುವ ಮೂಲಕ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆಂದು ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ದಾಖಲೆ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದರೂ ಕೂಡ ದೇವಾಲಯದ ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ಬಸ್, ಲಾರಿ ಹಾಗೂ ಮಿನಿ ಬಸ್ಗೆ 50 ರೂಪಾಯಿ, ಕಾರು ಜೀಪ್ಗಳಿಗೆ 25 ರೂಪಾಯಿ, ಟೆಂಪೋಗಳಿಗೆ 35 ರೂಪಾಯಿ, ಬೈಕ್ ಸ್ಕೂಟರ್ಗಳಿಗೆ 5 ರೂಪಾಯಿ ನಿಗದಿಪಡಿಸಲಾಗಿದೆ. ಆದರೆ ಟೆಂಡರ್ದಾರರು ಬಸ್ಗಳಿಗೆ 80 ರೂಪಾಯಿ ಶುಲ್ಕ ವಸೂಲಿ ಮಾಡಿದ್ದಾರೆ. ಕಾರು ಜೀಪ್ಗಳಿಗೆ 30 ರೂಪಾಯಿ ವಸೂಲಿ ಮಾಡಿದ್ದಾರೆ. ಇದಕ್ಕೆ ರಾಜಾರೋಷವಾಗಿ ರಸೀದಿಯನ್ನ ಸಹ ನೀಡ್ತಾ ಇದ್ದಾರೆ. ಪ್ರತಿದಿನ ಸಾವಿರಾರು ವಾಹನಗಳು ಪಾರ್ಕಿಂಗ್ನಲ್ಲಿ ನಿಲ್ಲುತ್ತವೆ. ವಾಹನ ಮಾಲೀಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡ್ತಾ ಇದ್ರೂ ಆಡಳಿತ ಮಂಡಳಿ ಗಪ್ಚುಪ್ ಆಗಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇಲ್ಲಿ ಮತ್ತೊಂದು ದುರಂತವೆಂದರೆ ರಸೀದಿಯಲ್ಲಿ ಪಾರ್ಕ್ ಆಟ್ ಯುವರ್ ಓನ್ ರಿಸ್ಕ್, ಲಾಸ್ಟ್ ಅಂಡ್ ಡ್ಯಾಮೇಜ್, ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಎಂದು ನಮೂದಿಸಲಾಗಿದೆ. ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಿದ್ರೂ ರಿಸ್ಕ್ ವಾಹನ ಮಾಲೀಕರದ್ದೇ ಎಂಬ ಕಂಡೀಷನ್ ಹಾಸ್ಯಾಸ್ಪದವಾಗಿದೆ. ಕಳೆದು ಹೋದ್ರೆ ಅಥವಾ ಹಾನಿಯಾದರೂ ಅವರು ಜವಾಬ್ದಾರಿ ಅಲ್ವಂತೆ. ಹೀಗಿದ್ದಾಗ ಶುಲ್ಕ ವಸೂಲಿ ಯಾಕೆ ಎಂಬ ಪ್ರಶ್ನೆಗೆ ಆಡಳಿತ ಮಂಡಳಿ ಉತ್ತರಿಸಬೇಕಿದೆ. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಾವತಿಸಿದ್ರೂ ವಾಹನಕ್ಕೆ ಯಾವುದೇ ಭದ್ರತೆ ಇಲ್ಲವಂತೆ. ಇದ್ಯಾವ ನ್ಯಾಯ ಸ್ವಾಮಿ ಎಂದು ಸ್ಥಳೀಯರು ಪ್ರಶ್ನೆ ಮಾಡುತ್ತಿದ್ದಾರೆ. ಕೂಡಲೇ ದೇವಾಲಯದ ಆಡಳಿತ ಮಂಡಳಿ ಮಧ್ಯ ಪ್ರವೇಶಿಸಿ ಸರಿಪಡಿಸುತ್ತಿದ್ದಲ್ಲಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ತಾಲೂಕಾ ಆಡಳಿತವಾಗಲಿ ಅಥವಾ ಶಾಸಕ ದರ್ಶನ್ ಧ್ರುವ ನಾರಾಯಣ ಆಗಲಿ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಇಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಕೆ ಶಿವಕುಮಾರ್ ಅಂತ, ನಾನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಷ್ಟ್ರ ಸಮಿತಿ ಸದಸ್ಯ ಕೂಡ. ಈ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ನಂಜುಂಡೇಶ್ವರ ದೇವಸ್ಥಾನವು ಇಡೀ ದೇಶಾದ್ಯಂತ ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿದ್ದು, ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರೋಂಥ ನಂಜುಂಡೇಶ್ವರನ ದೇವಸ್ಥಾನದ ಸಂಬಂಧಿಸಿದಂತೆ ಈ ಕಾರು ಸ್ಕೂಟರ್ ಪಾರ್ಕಿಂಗ್ ಇದೆಯಲ್ಲ, ಆ ಕಾರು ಸ್ಕೂಟರಿಂಗ್ ಪಾರ್ಕಿಂಗಲ್ಲಿ ಟೆಂಡರ್ದಾರರು ಏನು ಮಾಡಿದ್ದಾರೆ, ಸರ್ಕಾರದ ಆದೇಶ ನಿರ್ದೇಶನಗಳಂತೆ ಟೆಂಡರ್ ತಗೊಂಡಿರ್ತಾರೆ. ಆದರೆ ಟೆಂಡರ್ ತಗೊಂಡು ಅದಕ್ಕೆ ನಿರ್ದಿಷ್ಟವಾದ ನಿಗದಿತ ಶುಲ್ಕವನ್ನು ನಿಗದಿಪಡಿಸಿರ್ತಾರೆ. ಅಲ್ಲಿ ನಿಗದಿತ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪಡೆದು ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ದಿನನಿತ್ಯ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಈ ದರೋಡೆ ಸಂಬಂಧಪಟ್ಟ ಇಲಾಖೆ, ಧಾರ್ಮಿಕ ಧರ್ಮದಾಯ ದತ್ತಿ ಇಲಾಖೆಯವ್ರಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಈ ಭಾಗದ ನಾಗರಿಕರು ಅಥವಾ ರಾಜಕಾರಣಿಗಳು, ಸ್ಥಳೀಯ ಶಾಸಕರು ದರ್ಶನ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ, ಅಥವಾ ಜನಪರ ಕಾಳಜಿ ಸರ್ಕಾರ, ಇದು ಶೋಷಿತರ ಪರ ಸರ್ಕಾರ ಅನ್ನೋಂಥ ಸಿದ್ದರಾಮಯ್ಯನವ್ರ ಸರ್ಕಾರ, ಇವೆಲ್ಲ ಗೊತ್ತಿದ್ದು ಈ ಪರ್ಸೆಂಟೇಜ್ ಮಾತಾಡ್ಕೊಂಡು ಒಳ ಒಪ್ಪಂದ ಮಾಡ್ಕೊಂಡು ಏನಾರು ಮಾಡ್ತಾ ಇದ್ದಾರೋ, ಈ ನಿಜವಾಗ್ಲೂ ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆಮೇಲೆ ಈ ಲಾಸ್ಟು ಆ ಸ್ಲಿಪ್ಪಲ್ಲಿ ಏನು ಹಾಕಿರ್ತಾರೆ ಅಂದರೆ, ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರರು, ಮತ್ತು ನಿಮ್ಮ ವಾಹನಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂದಮೇಲೆ ನಾವು ಅವ್ರಿಗೆ ಶುಲ್ಕನ ಕೊಟ್ಬಿಟ್ಟು ರಸೀದಿ ತಗೊಂಡು ಅವರು ನಮ್ಮನ್ನು ಸೇಫ್ ಅಂಡ್ ಸೆಕ್ಯೂರಿಟಿ ಮಾಡ್ತಾರೆ, ಸೇಫ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ತಾನೇ ಪಾರ್ಕಿಂಗ್ ಇರೋದು. ಅದನ್ನು ಮೀರಿ ಅವರು ನಮ್ಮ ವಾಹನಗಳಿಗೆ ಅವರಿಂದ ಸೆಕ್ಯೂರಿಟಿ ಸೇಫ್ಟಿ ಆಗಲಿಲ್ಲ, ಡ್ಯಾಮೇಜ್ ಆದರೂ ನಾವು ಜವಾಬ್ದಾರಲ್ಲ, ಕಳ್ತನ ಆದರೂ ಏನೇ ಆದರೂ ನಾವು ಜವಾಬ್ದಾರಲ್ಲ ಅಂದರೆ ನಾವು ಶುಲ್ಕ ಯಾಕೆ ಅವ್ರಿಗೆ ಕೊಡಬೇಕು? ಆ ಪಾರ್ಕಿಂಗ್ ಶುಲ್ಕ ಯಾಕೆ ನಾವು ನಿಗದಿಪಡಿಸಿದ್ದೀರಾ? ನಾವು ಯಾಕೆ ಅವರು ಶುಲ್ಕ ಕೊಟ್ಟು ಅವ್ರು ನೋಡ್ಕೊತಾರೆ ಅಂತ ಬಿಡಬೇಕು? ಇದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಮತ್ತು ಹಲವಾರು ದೇವರನ್ನ ಬಂದು ನಂಬ್ಕೊಂಡು ಬರೋಂಥ ಭಕ್ತಾದಿಗಳಿಗೆ ಮೋಸ ಮಾಡ್ತಿರೋದಲ್ವಾ. ನಂಜುಂಡನ ಸನ್ನಿಧಿಯಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಅಂತಾರೆ. ಈ ದೇವಸ್ಥಾನದಲ್ಲೇ ಇಷ್ಟು ಸುತ್ತಮುತ್ತಲ ಆವರಣದಲ್ಲಿ ಇಷ್ಟು ದರೋಡೆ ಮಾಡಿದ್ರೆ, ಇಷ್ಟು ಮೋಸ ಮಾಡಿದ್ರೆ, ಆ ನಂಜುಂಡೇಶ್ವರ ಏನು ಮಾಡ್ತಾ ಕೂತಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ನೋಡ್ಬೇಕಲ್ವಾ, ಮುಕ್ಕೊಂಡೇಶ್ವರ ಅಂತಾರೆ. ಮುಕ್ಕೊಂಡೇಶ್ವರ 3ನೇ ಗಂಟೆ ಆಗೋದು, ಭ್ರಷ್ಟರನ್ನ ಬಡಿಬೇಕಲ್ವಾ. ಈಗ ಎಷ್ಟಾಗುತ್ತೆ ಸರ್? ಈಗ ಪಾರ್ಕಿಂಗ್ ಅಂದರೆ ಅಲ್ಲಿ ಅವರು ತಿದ್ದುಬಿಟ್ಟಿದ್ದಾರೆ ಬೋರ್ಡು. ಆಮೇಲೆ ಆಲ್ರೆಡಿ ಈಗ ಅಲ್ಲಿ ಬೋರ್ಡು ಕೂಡ ಇಲ್ಲ. ಆ ಬೋರ್ಡನ್ನು ಕಿತ್ತಾಕಿದ್ರು ಕೂಡ ಆವರಣದಲ್ಲಿ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ. ಆ ಆಫೀಸರ್ಸ್ಗಳು ಎಷ್ಟು ನೆಗ್ಲಿಜೆನ್ಸಿ, ತನ್ನ ವ್ಯಾಪ್ತಿಗೆ ಬರೋಂಥ ಆವರಣದಲ್ಲಿರೋ ಬೋರ್ಡ್ಗಳು ಅವರು ರಾತ್ರೋರಾತ್ರಿನೂ ಹಗಲು ಅಂತ ಕಿತ್ತಾಕಿದ್ದಾರೆ ಅಂದರೆ ಎಷ್ಟು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ, ಉಡಾಫೆ ಈ ನಂಜನಗೂಡಲ್ಲಿರೋಂಥ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡಿದ್ದಾರೆ.
ಇವ್ರು ನಿಜವಾಗ್ಲೂ ಶಾಸನಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಆಳುವ ಸರ್ಕಾರಗಳಿಗೆ ಪರ್ಸೆಂಟೇಜ್ನ ರವಾನೆ ಮಾಡ್ತಾ ಇದ್ದಾರೋ ಅಥವಾ ರಾಜಕಾರಣಿಗಳು ಅಧಿಕಾರಿಗಳ ಮುಖಾಂತರ ಪರ್ಸೆಂಟೇಜ್ ಪಡ್ಕೊತಾ ಇದ್ದಾರೋ ಜನಪ್ರತಿನಿಧಿಗಳು ಏನಾದ್ರು ಕಮಿಷನ್ ದಂಧೆ ಮಾಡ್ತಾ ಇದ್ದಾರೋ ಅವರ ಮೂಲ ಸಹಕಾರ ಪ್ರೋತ್ಸಾಹ ಬೆಂಬಲ ಇಲ್ಲದೆ ಈಗ ಎಷ್ಟು ಯಾವ ಅಧಿಕಾರಿಗಳು